ಎಲ್ಲೋ ಎಲ್ಲ ಕಡೆ ಹೇಳ್ತಾ ಇದೆ. 2 ವರ್ಷನೂ ಸಹ ಸರ್ಕಾರ ಪೂರೈಸಿದೆ. ನಮ್ಮ ಅತಿಥಿ ಶಿಕ್ಷಕರ ವಿಚಾರದಲ್ಲಿ ನೀವು ಯಾಕೆ ಇರುವುದು ಸಹ ನಡೆದಿಲ್ಲ. ಮನೆ ಶಿಕ್ಷಣ ಸಚಿವರು ಹೇಳ್ತಾರೆ, ಪ್ರತಿ ವರ್ಷ ಶಿಕ್ಷಣ ಸಚಿವರಿಂದ ಲೆಕ್ಕವಿಲ್ಲದಷ್ಟು ಬಾರಿ ನಾವು ಭೇಟಿಯನ್ನು ಮಾಡಿದ್ವಿ, ಮನವಿಯನ್ನು ಕೊಡ್ತಾ ಇದ್ದೇವೆ. ನಮ್ಮೆದುರುಗಡೆ ಅಂತ ಹೇಳ್ತಾರೆ, ಆಯ್ತು ಯಾವುದೇ ಇರ್ತದೆ ನಿಮ್ಮ ಎಲ್ಲ ಡಿಮ್ಯಾಂಡ್ಗಳನ್ನು ನಾವು ನಡೆಸ್ಕೊಡ್ತೀವಿ, ಈಡೇರಿಸ್ಕೊಡ್ತೀವಿ ಅಂತ ನಮ್ಮ ಜೊತೆ ನಾವು ಹೇಳಿದ್ದಾರೆ. ಆದರೆ ಇದುವರೆಗೂ ಸಹ ನಮ್ಮ ಹೇಳಿಕೆ ಈ ರೀತಿಯಾಗಿ ಒಪ್ಪಿಕೊಂಡಿದೆ. ನಮ್ಮ ಯಾವುದೇ ಬೇಡಿಕೆಗಳು ಅವರು ಕೇಳಿಸ್ಕೊಳ್ತಾ ಇಲ್ಲ. ಹೇಳ್ತಕ್ಕಂಥದ್ದು ಒಂದು, ಮಾಡ್ತಕ್ಕಂಥದ್ದು ಇನ್ನೊಂದು, ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಸಚಿವರ ಇನ್ನೊಂದು ಕಡೆ ಹಲವಾರು ಸುಮಾರು 1000 ಶಿಕ್ಷಕರನ್ನು ಅವರು ಕಗ್ಗೊಲೆ ಮಾಡಿದ್ದಾರೆ. ನುಡಿದಂತೆ ಅವರು ನಡೆದಿಲ್ಲ. ಶಿಕ್ಷಣ ಇಲಾಖೆಯಿಂದ ನಮ್ಮ ಅತಿಥಿ ಶಿಕ್ಷಕರ ಸಂಕುಲಕ್ಕೆ ಮಾರಕವಾಗಿದ್ದಾರೆ. ಅವರು ಯಾಕೆ ಇದನ್ನು ಮಾಡ್ತಿದ್ದೀವಿ? ಶಿಕ್ಷಣ ಸಚಿವರೇ, ನೀವು ನುಡಿದಂತೆ ನಡೀಬೇಕು. ಅತಿಥಿ ಶಿಕ್ಷಕರ ಬೇಡಿಕೆಗಳನ್ನ, ಒತ್ತಾಯಗಳನ್ನ ಆದಷ್ಟು ಬೇಗ ನೀವು ನೆರವೇರಿಸಿಕೊಡಬೇಕು. ಇದನ್ನು ನೀವು ನುಡಿದಂತೆ ನೀವು ನಡೆದಿಲ್ಲ ಅಂತ ಅನ್ನೋದೇನೆ ಇದೇ ಜೂನ್ 13ನೇ ತಾರೀಕು ರಾಜ್ಯಾದ್ಯಂತ ನಾವು ಅನಿರ್ದಿಷ್ಟಾವಧಿಯನ್ನು ಕೈಗೊಳ್ಳಬೇಕಾಗುತ್ತದೆ. ಹಾಗಾಗಿ ಆದಷ್ಟು ಬೇಗ ನಮ್ಮ ಡಿಮ್ಯಾಂಡ್ಗಳನ್ನು ನೆರವೇರಿಸಿಕೊಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಜನಪ್ರತಿನಿಧಿಗಳು, ಚಾಮರಾಜನಗರ ಕರ್ನಾಟಕದಲ್ಲಿ ಎಲ್ಲ ಜನಪ್ರತಿನಿಧಿಗಳನ್ನು ಸಹ ನಿಮ್ಮನ್ನು ಗೆಲ್ಲಿಸಿಕೊಂಡಿರ್ತಕ್ಕಂಥದ್ದು ಸಾರ್ವಜನಿಕರ ಸೇವೆಯನ್ನು ಮಾಡಿ ಅಂತ, ನೀವು ಓಟ್ ಹಾಕಿರ್ತಕ್ಕಂಥದ್ದು ನಮ್ಮ ಸೇವೆಯನ್ನು ಮಾಡಿ ಅಂತ. ನಿಮ್ಮ ಹಿಂದುಗಡೆ ಇವತ್ತು ನಾವು ನಾಯಿಗಳಾಗಿ